ನನ್ನ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಮತ್ತು ಹೋಲ್ಸೇಲ್ ಬ್ಯಾಸ್ಕೆಟ್ ಶ್ರೀ ಮೂಕಾಂಬಿಕಾ ಪ್ರೆಸ್ ಮೀಟಿಗೆ ಕರೆದಿದ್ದಕ್ಕೆ ಎಲ್ಲ ದೊಡ್ಡ ಮಟ್ಟಕ್ಕೆ ಬಂದಿದ್ದೀರಿ. ಜೋರು ಖುಷಿ ಆಗ್ತಾ ಇದೆ ನನಗೆ. 2020ರಲ್ಲಿ ಈ ಮಟ್ಟದಲ್ಲಿ ನೋಡಿದ್ದೆ ಪ್ರೆಸ್ ಮೀಟ್ ಮಾಡಿದಾಗ, ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಪ್ರೆಸ್ ಮೀಟ್ ಮಾಡಿದಾಗ ಈ ಲೆವೆಲ್ ಬಂದಿದ್ದೆಲ್ಲ ನೋಡಿದ್ದೆ. ಇವತ್ತು ಖುಷಿ ಆಗ್ತಾ ಇದೆ ನಿಜವಾಗ್ಲೂ. ವಿಶೇಷ ಏನಪ್ಪಾ ಅಂದ್ರೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ವೆಬ್ಸೈಟ್ ಲಾಂಚ್ ಮಾಡ್ತಾ ಇದೀವಿ. ವೆಬ್ಸೈಟ್ ಇಡೀ ಇಂಡಸ್ಟ್ರಿಯಲ್ಲಿ ಅಂದ್ರೆ ಫಿಲಿಂ ಇಂಡಸ್ಟ್ರಿಯಲ್ಲಿ ಈ ತರ ವೆಬ್ಸೈಟ್ ಯಾರು ಮಾಡಿರಲ್ಲ. ಆ ತರ ಒಂದು ವೆಬ್ಸೈಟ್ ಇಡೀ ಇಂಡಿಯಾದಲ್ಲಿ ನಾವು ಲಾಂಚ್ ಮಾಡ್ತಾ ಇದೀವಿ. ಪ್ರತಿ ಸ್ಟೇಟ್ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ಇಲ್ಲಿ ಕರ್ನಾಟಕದಲ್ಲಿ ಫಸ್ಟ್ ಪ್ರಾರಂಭ ಮಾಡೋಣ ಅಂತ ಹೇಳಿ ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಎಲ್ಲಾ ಸ್ಟೇಟ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಹೋಲ್ಸೇಲ್ ಬ್ಯಾಸ್ಕೆಟ್ ಅಂತ ಹೇಳಿ ಒಂದು ಕಂಪನಿ, ನಮ್ದೇ ಒಂದು ಕಂಪನಿ, ಸ್ನೇಹಿತರು ಸೇರ್ಕೊಂಡು ಮಾಡೋಂಥ ಒಂದು ಕಂಪನಿ ಲಾಂಚ್ ಮಾಡ್ತಾ ಇದೀವಿ. ಇದೇ ವಿಶೇಷ ಏನಪ್ಪಾ ಅಂದ್ರೆ ರೈತರಿಂದ ನೇರ ಗ್ರಾಹಕರಿಗೆ. ಅದ್ರ ಜೊತೆಗೆ ನನ್ನ ಬ್ರದರ್ ಜೊತೆ ಮಾತಾಡಿದಾಗ ಬ್ರದರ್ಸ್ ಹೇಳಿದ್ರು, ಇಲ್ಲ ಗ್ರಾಹಕರ ಜೊತೆಗೆ ಫಸ್ಟ್ ಇಂಡಸ್ಟ್ರಿ ಕೊಡೋಣ, ಫಸ್ಟ್ ಇಂಡಸ್ಟ್ರಿ ಅನೌನ್ಸ್ ಮಾಡೋದು ಫಸ್ಟ್ ಅಂತ ಹೇಳಿದ್ರು. ರೇಷನ್ ಕಿಟ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲಾ ಟೆಕ್ನಿಷಿಯನ್ ಎಲ್ಲಾ ಯಾರ್ಯಾರು ಇರ್ತಾರೆ ಎಲ್ಲಾ ವಿಭಾಗಗಳಿಗೆ ಒಂದು ಲೋ ಪ್ರೈಸ್ ಅಲ್ಲಿ ರೇಷನ್ ಕಿಟ್ ಕೊಡ್ಬೇಕು ಅನ್ನೋದು ಒಂದು ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಫೆಸ್ಟಿವಲ್ ಕೂಡ ತಿರುಪತಿಯಲ್ಲಿ ಲಾಂಚ್ ಮಾಡ್ತಾ ಇದೀವಿ ಫೆಬ್ರವರಿ 4th. ಇಂಡಿಯನ್ ಫಿಲ್ಮ್ ಮೇಕರ್ ಅಸೋಸಿಯೇಷನ್ ಬಂದ್ಬಿಟ್ಟು ನಿಮಗೆ ಒಂದು ವೆಬ್ಸೈಟ್ ಅಲ್ಲಿ ಇಡೀ ಚಿತ್ರರಂಗ ಇದೆ. ಆಲ್ ಓವರ್ ಇಂಡಿಯಾ ಬ್ಯಾನರ್ ರಿಜಿಸ್ಟರ್ ಮಾಡಬಹುದು, ಒಂದೇ ಬ್ಯಾನರ್ ಆಲ್ ಓವರ್ ಇಂಡಿಯಾ. ಮೆಂಬರ್ಶಿಪ್ ಮಾಡ್ಕೋಬಹುದು, ಆಲ್ ಓವರ್ ಇಂಡಿಯಾ ಒಂದೇ ಮೆಂಬರ್ಶಿಪ್. ಆರ್ಟಿಸ್ಟ್ ಆಗಿರ್ಬೋದು 24 ವಿಂಗ್, ಯಾವ ವಿಂಗ್ ಆದ್ರೂ ಮೆಂಬರ್ಶಿಪ್ ಮಾಡ್ಕೊಂಡು ಒಂದೇ ವಿಂಗ್ ಮೆಂಬರ್ಶಿಪ್. ಮತ್ತೆ ಅದ್ರ ಜೊತೆಗೆ ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು ಡೈರೆಕ್ಟ್ ಆಗಿ. ಅದು ತೋರಿಸ್ತೀನಿ ನಿಮ್ಗೆ, ವೆಬ್ಸೈಟ್ ತೋರಿಸ್ತೀನಿ. ಮತ್ತೆ OTT ಡಿಸ್ಟ್ರಿಬ್ಯೂಷನ್ ಪಾರ್ಟ್ನರ್ ಕೂಡ ಇದೆ. ನಾವು ಅಮೆಜಾನ್ ಪ್ರೈಮ್, ನೆಟ್ಫ್ಲಿಕ್ಸ್, ಅದರ್ಸ್ ಕಂಪ್ನಿಗಳೆಲ್ಲ ನಾವು ನೀವು ಡೈರೆಕ್ಟ್ ಆಗಿ ಆ ನಿರ್ಮಾಪಕರು ನಿರ್ದೇಶಕರು ಡೈರೆಕ್ಟ್ ಆಗಿ ಅಪ್ಲೈ ಮಾಡಬಹುದು. ಯಾವ ಮೀಡಿಯೇಟರ್ ಇರಲ್ಲ ಇಲ್ಲಿ. ಸೆನ್ಸರ್ ಕೂಡ ಅಪ್ಲೈ ಮಾಡ್ಕೋಬಹುದು. ಸೆನ್ಸರ್ ಕೂಡ ಈಗ ಸುಮಾರು ಬ್ರೋಕರ್ ಅವಳಿ ಜಾಸ್ತಿ ಆಗಿದೆ. 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ, 5 ಲಕ್ಷ ಕೊಡಿ ಅಂತ. ಅದನ್ನು ಕೂಡ ನಾವು ಕಡಿಮೆ ಹಾಕೋಣ ಅಂತ ಪ್ಲಾನ್ ಮಾಡಿದ್ವಿ. ತುಂಬಾ ಕಮ್ಮಿ ಇದೆ ಸರ್. ಬ್ಯಾನರ್ ರಿಜಿಸ್ಟರ್ ಒಂದು 7,500 ರೂಪಾಯಿ ಇರುತ್ತೆ. ಕಲರ್ ಇವರಿಗೆಲ್ಲ 3,500 ರೂಪಾಯಿ ಇರುತ್ತೆ ಸರ್. ನೇರವಾಗಿ ರೈತರಿಂದ ತಗೊಳ್ಳೋದ್ರಿಂದ ಏನ್ ಉಳಿಯುತ್ತೆ ಅದನ್ನ ಜನಕ್ಕೆ ತಲುಪಿಸೋಣ. ಅದು ಮಾಧ್ಯಮನೂ ಇರ್ಬೋದು, ನಮ್ಮ ಇಂಡಸ್ಟ್ರಿನೂ ಇರ್ಬೋದು, ಹೊರಗಿನವ್ರಿಗೂ ಆಗ್ಬೋದು, ಕೊಡೋಣ ಅನ್ನೋ ಉದ್ದೇಶ ಇಟ್ಕೊಂಡ್ರು. ಎರಡನೇದು ಜ್ಞಾನದಾಹ. ಹಸು ಆದ್ಮೇಲೆ ಒಂಚೂರು ಏನಾದ್ರು ಬುದ್ಧಿ ಓಡೋದಾದ್ರೆ ಎಲ್ಲದರಲ್ಲೂ ವಿದ್ಯೆಗೆ ಮುಂದಾಗೋಣ ಅಂದ್ರು. ನಾನು ಮೊದಲು ಅವ್ರ ಜೊತೆ ಮಾತಾಡಿದಾಗೆ, ನಾನು ಮಾಡೋ ವೃತ್ತಿ ಮೊದಲು ಸೆಂಚುರಿ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬಹುಶಃ 10 ವರ್ಷಗಳಿಂದ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ. 10 ವರ್ಷಗಳನ್ನ ಪೂರೈಸಿದ್ವಿ. ಈ ಸಂದರ್ಭದಲ್ಲಿ ಇನ್ನೂ ಮುಂದಕ್ಕೆ ಹೋಗೋಣ ಅಂತ ಹೇಳಿದಾಗ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಒಂದು ಅಫಿಲಿಯೇಷನ್ ಕೊಟ್ಟಿದೆ. ಡಿಪ್ಲೊಮಾ ಮತ್ತೆ ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಕ್ಲಾಸ್ಗಳು ಶುರು ಆಗಿದೆ. ಆಕ್ಟಿಂಗ್, ಡೈರೆಕ್ಷನ್, ರೇಟಿಂಗ್, ಸಿನಿಮಾಗ್ರಫಿ ಆ ಥರದ್ದೆಲ್ಲ. ಈಗ ಹಾನಗಲ್ ಗಂಗೂಬಾಯಿ ಹಾನಗಲ್ ಯೂನಿವರ್ಸಿಟಿಯಿಂದ ಇನ್ನಷ್ಟು ಕೋರ್ಸ್ಗಳಿಗೆ ಆಫರ್ ಮಾಡಿದ್ರು. ದೊಡ್ಡದಾಗಿ ಏನಾದ್ರು ಮಾಡೋಣ ಅಂದಾಗ ನಾನು ಕೂಡ ಇನ್ನೊಬ್ಬರ ಜೊತೆ ಟೈಅಪ್ ಆಗ್ಬೇಕಾಗುತ್ತೆ. ಇಲ್ಲಿ 3 ವಿಭಾಗಗಳಿದೆ. ಒಂದು ಆಹಾರದಿದೆ, ಇನ್ನೊಂದು ಜ್ಞಾನದಾಹ ಅಂತಂದ್ರೆ ನಾವು ಎಜುಕೇಶನ್ ಸೆಂಟರ್ಸ್ ನ ಪ್ಲಾನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅವರು ನಮ್ಮಂತ ಇವ್ರನ್ನೆಲ್ಲ ಜಾಯಿನ್ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಅವರು ತುಂಬಾ ಅದ್ಭುತವಾದ ಆನ್ಲೈನ್ ಮಾರ್ಕೆಟರ್ಸ್, ಆನ್ಲೈನ್ ಅಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆನ್ಲೈನ್ ಆದಾಗ ಅದು ಫುಡ್ ಅಷ್ಟೇ ಆನ್ಲೈನ್ ಬುಕಿಂಗ್ಸ್ ಆಗಲ್ಲ, ನಮ್ಮ ಹಳ್ಳಿಗೆ ತಲುಪಿಸಿ, ಮನೆ ತಲುಪಿಸಿ ಡಿಜಿಟಲ್ ಮೀಡಿಯಾ ಆಗಿರೋದ್ರಿಂದ ನಾವು ಅದರ ಮುಖಾಂತರ ಕೂಡ ಎಲ್ಲರನ್ನೂ ಒಟ್ಟಿಗೆ ತಗೋಣ ಅಂತ ಹೇಳಿ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಿನಿಮಾಗೆ ಸಂಬಂಧಪಟ್ಟ ಕೆಲಸ ಮಾಡ್ತಿದ್ದಾರೆ, ವ್ಯಾಕರಣಬದ್ಧವಾದ ಸಿನಿಮಾನ ಓದ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ, ಅವ್ರಿಗೆಲ್ಲ ನಾವು ಇಲ್ಲಿ ಒಂದು ವೇದಿಕೆ ಆಗಿ ನಿರ್ಮಾಣ ಆಗೋಣ ಅಂತ ಹೇಳಿ ಒಂದಷ್ಟು ಜನ ಗೆಳೆಯರೆಲ್ಲ ಸೇರಿ ಇವತ್ತು ಆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದು. ಹಾಗಾಗಿ ಹಸುವು ನೀಗುತ್ತೆ, ಜ್ಞಾನದಾಹ ಆಗುತ್ತೆ ಅಂತ ಹೇಳಿ ಈ ಉದ್ದೇಶದಿಂದ ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಅವ್ರು ಬೇರೆ ರಾಜ್ಯಗಳಲ್ಲಿ ಹೇಗೆ ಕೆಲಸ ಮಾಡ್ತಾರೆ ಇಲ್ಲೂ ಹಾಗೆ ಮಾಡ್ಬೇಕು. ಉದ್ದೇಶಗಳು ಚೆನ್ನಾಗಿದೆ, ಆದ್ರೆ ಬೆಳವಣಿಗೆಯ ಹಂತಕ್ಕೆ ಇನ್ನೊಂದು ಹಂತಕ್ಕೆ ತಗೊಂಡೋಗ್ಬೇಕಂದಾಗ ಒಂದಷ್ಟು ಜನರ ಸಹಕಾರ, ಪ್ರೀತಿ ಎಲ್ಲ ಬೇಕಾಗುತ್ತೆ. ಅದರದ್ದು ರೂಪುರೇಷೆಗಳನ್ನ ದಿಲೀಪ್ ಮಾಡ್ಕೊಂಡಿದ್ದಾರೆ. ನಮ್ಮ ಇನ್ನೊಂದು ಟೀಮು ಅವ್ರು ನಮ್ಮೆಲ್ಲರನ್ನು ಅಂದ್ರೆ ಅವರು ಗುರುಕುಲ ಪದ್ಧತಿನ ಶುರು ಮಾಡೋಣ, ಬರೀ ಸಿನಿಮಾ ಅಷ್ಟೇ ಅಲ್ಲ, ಬೇರೆ ಬೇರೆ ಯೋಜನೆಗಳಿದೆ, ಅದನ್ನೆಲ್ಲ ಇಂತರೋಣ. ಆರಂಭಿಕವಾಗಿ ನಾವೇನ್ ಮಾಡ್ತಿದೀವಿ ಅದನ್ನ ಮೊದಲು ಪರಿಚಯಿಸ್ಕೊಂಡು ಹಂತವಾಗಿ ಇಂಟ್ರೊಡ್ಯೂಸ್ ಮಾಡೋಣ ಅಂದ್ರು. ಹಾಗಾಗಿ ನಾನು ಕೂಡ ಅವ್ರ ಜೊತೆಲಿ ಜಾಯಿನ್ ಆದೆ. ಇದರಲ್ಲಿ ಬಹಳಷ್ಟು ವಿಷಯಗಳು ಇಟ್ಕೊಂಡಿದ್ದಾರೆ. ಇಂಡಿಯನ್ ಫಿಲ್ಮ್ ಮೇಕರ್ಸ್ ಅಸೋಸಿಯೇಷನ್ ಬಗ್ಗೆ ಸಾಕಷ್ಟು ಅವ್ರು ಹೇಳ್ತಲೇ ಇದ್ದಾರೆ. ಬೇರೆ ಬೇರೆ ರಾಜ್ಯಗಳು ತುಂಬಾ ಸಕ್ರಿಯವಾಗಿದೆ. ಇಲ್ಲಿ ಇನ್ನೂ ಆಕ್ಟಿವ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಈ ಡೆವಲಪ್ಮೆಂಟ್ ಅಲ್ಲಿ ಭಾಗವಹಿಸಿ ಯೂನಿವರ್ಸಿಟಿಯ ಕೆಲಸಗಳು ಬರೀ ಸಿನಿಮಾದಷ್ಟೇ ರಿಜಿಸ್ಟ್ರೇಷನ್ ಅಷ್ಟೇ ಕೆಲಸ ಅಲ್ಲ, ಇಲ್ಲಿಗೆ ಸಂಬಂಧಪಟ್ಟ ಎಲ್ಲ ವ್ಯವಹಾರಗಳನ್ನ ಮಾರ್ಕೆಟ್ ಮಾಡ್ಕೊಳ್ಳೋದು, OTT ಅಲ್ಲೆಲ್ಲ ಪವರ್ಫುಲ್ ಇರೋದ್ರಿಂದ ಅವನ್ನೆಲ್ಲ ಇಲ್ಲಿ ಲಿಂಕ್ ಮಾಡ್ಕೊಳ್ಳೋದ್ರಿಂದ ನಮ್ಮ ನಿರ್ಮಾಪಕರಿಗೆ ಕಡಿಮೆ ದರದಲ್ಲಿ ಯಾರೋ ಏನೋ ಒಂದು ಸಿನಿಮಾ ಕೇಳಿರ್ತಾರೆ ಅಂದ್ರೆ ಆ OTT ಪ್ಲಾಟ್ಫಾರ್ಮ್ ಇಂದ ಒಂಚೂರು ದುಡ್ಡು ಬರುತ್ತಾ, ಹೇಗೆ ಅದನ್ನ ಅವರು ಹಾಕಿದ ದುಡ್ಡು ವಾಪಸ್ ತಗೋಬಹುದು, ಅದನ್ನ ಹೇಗೆ ಮಾರ್ಕೆಟ್ ಮಾಡಬಹುದು, ಹಂಚಿಕೆ ಹೇಗಿರುತ್ತೆ. ಈಗಂತೂ ಸಿನಿಮಾಗಳು ಯಾರು ಸ್ಯಾಟಲೈಟ್ ತಗೊಳ್ತಾ ಇಲ್ಲ. ಹಾಗಾಗಿ OTT ಪ್ಲಾಟ್ಫಾರ್ಮ್ ದುಡ್ಡು ಬರೋ ತರ ಏನಾದ್ರು ವ್ಯವಸ್ಥೆ ಮಾಡಬಹುದಾ ಅಂತಂದ್ರೆ
ನಾವು ಅನ್ಯರನ್ನ ಆಶ್ರಯಿಸಬೇಕಾಗುತ್ತೆ. ಆ ಕೆಲಸನ IFMA ಒಂಚೂರು ಪವರ್ಫುಲ್ ಆಗಿ ಮಾಡ್ಲಿ ಅನ್ನೋ ಉದ್ದೇಶ ಇಟ್ಕೊಂಡು ಅವ್ರನ್ನೆಲ್ಲ ಇಲ್ಲಿಗೆ ಲಿಂಕ್ ಮಾಡ್ತಾ ಇದ್ದಾರೆ. ಅದು ಒಂದು ಉದ್ದೇಶ. ಜೊತೆಗೆ ಒಂದಷ್ಟು ಯೂನಿವರ್ಸಿಟಿಗಳ ಜೊತೆ ಟೈಅಪ್ ಆಗಿರೋದ್ರಿಂದ ಟೆಕ್ನಿಷಿಯನ್ಸ್ ನ ಓಪನ್ ಫೀಲ್ಡ್ ತರೋಣ ಅಂತ ಹೇಳಿ ಬ್ಯಾಂಕ್ ಮುಖಾಂತರ ನಾವು ಟೈಪ್ ಆಗಿದ್ವಿ. ಅವರ ಲೀಗಲ್ ಇತ್ತಂದ್ರೆ ಸಿನಿಮಾನ ಮರ್ಜಿ ಮಾಡ್ಕೊಂಡು ಫೈನಾನ್ಸ್ ಮಾಡ್ತಾರೆ. ಇದು ಫಸ್ಟ್ ಕಾನ್ಸೆಪ್ಟ್. ಇದು HDFC ಬ್ಯಾಂಕ್, ಈಕೋಟೆಕ್ಸ್ ಬ್ಯಾಂಕ್, 4 ಬ್ಯಾಂಕ್ ಮುಂದೆ ಬಂದಿದೆ. ಅದಕ್ಕೆ ನಾವು ಗ್ಯಾರಂಟಿ ಕೊಟ್ಟಿರೋ ಅಸೋಸಿಯೇಷನ್ ಗ್ಯಾರಂಟಿ ಕೊಟ್ಟಿದ್ದೀವಿ. ಈಗ ಮುಂಚೆ ಯಾರು ಕೊಟ್ಟಿರ್ಲಿಲ್ಲ, ಅದು ಈಗ ಚೇಂಬರ್ ಅವರು ಯಾರು ಗ್ಯಾರಂಟಿ ಕೊಟ್ಟಿರ್ಲಿಲ್ಲ. ನಾವು ಮುಂದೆ ನಾವು ಯಾವ ಗ್ಯಾರಂಟಿ ಕೊಟ್ಟಿದ್ದೀವಿ. ಆ ಸಿನಿಮಾನ ರೈಟ್ ಮಾಡ್ಬಿಟ್ಟು ನಿಮ್ಗೆ ಸಾಲ ತೀರ್ಸ್ತೀವಿ, ನಾವು ಗ್ಯಾರಂಟಿ ಇರ್ತೀವಿ. ನಿರ್ಮಾಪಕನ ಉಳಿಸಿ ಅಂತ ನಾವು ಕೇಳ್ಕೊಂಡಿದ್ವಿ. ಬೆಂಗಳೂರಲ್ಲಿ ಎಲ್ಲ ಕಡೆ ಮಾರ್ಗಗಳಲ್ಲಿ ಹೋಗ್ತಾರೆ, ರಾಜ್ಯದಲ್ಲಿ ಎಲ್ಲ ಕಡೆ ಮಾರ್ಗಗಳಿರ್ತಾರೆ. ನೀವು 6ನೇ ಕುಟುಂಬದಿಂದ ನಿಮ್ಮ ಸಮಸ್ಯೆ ವತಿಯಿಂದ ಒಂದೊಂದು ಬೆಂಗಳೂರಲ್ಲಿ ಬೇರೆ ರಾಜ್ಯದಲ್ಲಿ ಮಾಡುವಂತ ಪ್ರಕ್ರಿಯೆ ಇಟ್ಕೊಂಡಿದ್ದಾರೆ. ಎಂತ ಕರ್ನಾಟಕದ ಎಲ್ಲಾ ಮೂಲೆಗಳಲ್ಲೂ ನಮ್ಮ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಬ್ರಾಂಚಸ್ ಇದೆ ಸರ್. ಅವ್ರ ಜೊತೆ ಕೂಡ ಟೈಪ್ ಆಗಿದ್ದೀವಿ. ಬರೀ ರಾಜ್ಯಕ್ಕೆ ಬರೀ ಕರ್ನಾಟಕ ಅಲ್ಲ, ತಮಿಳುನಾಡು, ಆಂಧ್ರ ಪ್ರದೇಶ್, ಕೇರಳ ಎಲ್ಲ ಕಡೆನೂ ಇದೆ. ಎಲ್ಲಾ ಪ್ರತಿ ಡಿಸ್ಟಿಕ್ ಅಲ್ಲೂ ಇದೆ. ಡಿಸ್ಟಿಕ್ ಎಲ್ಲ ಕಡೆ ಡೆಲಿವರಿ ಕೂಡ ಕೊಡ್ತೀವಿ. ಅದು ಅನ್ನೋದು ಒಂದು ಗೋಲ್ಡ್ ಬೈಯಿಂಗ್ ಕಂಪ್ನಿ. ಆಲ್ಮೋಸ್ಟ್ ಒಂದು 5 ವರ್ಷದಿಂದ ಈ ಸಂಸ್ಥೆ ನಡ್ಕೊಂಡ್ ಬರ್ತಾ ಇದೆ. ಆಲ್ಮೋಸ್ಟ್ ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ನಾವು ಕವರ್ ಮಾಡಿದೀವಿ. ಸೊ ದಿಲೀಪ್ ಅವರು ನಮ್ಗೆ ಅಪ್ರೋಚ್ ಮಾಡಿ ಒಂದು ಬಿಸ್ನೆಸ್ ಕಾನ್ಸೆಪ್ಟ್ ಮಾಡೆಲ್ ನ ಜೊತೆ ಸೇರಿ ನಾವಿಬ್ರು ಹೆಂಗೆ ಡೆಲಿವರಿ ಕೊಡಬೇಕು, ಎಲ್ಲಾ ಜನಗಳಿಗೂ ಡಿಸ್ಟ್ರಿಕ್ಟ್ ವೈಸ್ ಹೆಂಗ್ ಕೊಡ್ಬೇಕು ಅನ್ನೋದು ನಾವು ಆಲ್ರೆಡಿ ಪ್ಲಾನ್ ಮಾಡಿದೀವಿ. ನಾವು ಅವ್ರ ಜೊತೆ ಸಹಯೋಗಿ ಮಾಡಿ ನಮ್ಮ ಬ್ರಾಂಚಸ್ ನ ಅವ್ರ ಜೊತೆ ಟೈಅಪ್ ಆಗಿ ಕೊಲಾಬ್ರೇಟ್ ಮಾಡಿ ಇದನ್ನ ಡೆಲಿವರಿ ಕೊಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದೊಂದು ಸದಸ್ಯ ಹೇಳಿರಲ್ಲ, ಇದೇ ಕಲಾವಿದರಿಗೆ ಜಾಸ್ತಿ ಮನ್ನಣೆ ಫೀ ಕಮ್ಮಿ ಆಗಿರೋದ್ರಿಂದ ಅದು ಮುಂದಿನ ದಿನಗಳಲ್ಲಿ ನೋಡಿ ನಮ್ಗೆ ಯಾವ ತರ ಬರುತ್ತೆ ಅಂತ ನೋಡಿ ದಿಲೀಪ್ ಅವ್ರ ಜೊತೆ ಆ ಹೋಲ್ಸೇಲ್ ಬ್ಯಾಸ್ಕೆಟ್ ಜೊತೆ ಯಾವ ತರ ಮಾರ್ಜಿನ್ಸ್ ಬರುತ್ತೆ ಅಂತ ನೋಡಿ ನಮ್ಮ ಮುಂದೆ ನೋಡೋಣ ಅಂತ ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಪ್ರಕ್ರಿಯೆ ಆಗುತ್ತೆ. ಅದು ನೋಡೋಣ ಸರ್. ಇನ್ನು ಮುಂದಿನ ದಿನಗಳಿಗೆ ಯಾವ ತರ ನಮಗೂ ಯಾವ ತರ ಬರುತ್ತೆ ಅಂತ ನೋಡ್ಕೊಂಡು ಮಾಡೋಣ. ನಾವು ಆಲ್ರೆಡಿ B2B ಮತ್ತೆ ಟ್ರೇಡಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ನಾವು B2C ಅನ್ನ ಸ್ಟಾರ್ಟ್ ಮಾಡಿದ್ವಿ. ಗ್ರಾಹಕರಿಗೆ ರೈತಿನ ಏನು ಬರುತ್ತೆ ಡೈರೆಕ್ಟ್ ಆಗಿ ಅವರಿಗೆ ಸ್ವಲ್ಪ ಯೂಸ್ ಆಗಲಿ ಅಂತ B2C ಕಿಟ್ಸ್ ಅನ್ನ ಲಾಂಚಸ್ ಮಾಡಿದ್ವಿ. ಇದರೊಳಗೆ 2 ಕಿಟ್ಸ್ ಅಲ್ಲಿ ಲಾಂಚ್ ಆಗಿದೆ ಸರ್. ಈಗ 2 ಪ್ರೈಸಸ್ ಅಲ್ಲಿ. ಸೊ 1 ಸೆಕೆಂಡ್ ವಾಹನ ಚಾಲಕರ ಒಕ್ಕೂಟ ಅಂತ ಸುಮಾರು 23 ವರ್ಷದಿಂದ ನಾನು ಅಧ್ಯಕ್ಷ ಆಗಿದ್ದೀನಿ. ದಿಲೀಪ್ ಅವರು ನನ್ನ ಸ್ನೇಹಿತ ಮೊನ್ನೆ ಈ ಶಾಪಿಗೆ ಕರೆದಾಗ ಬಂದು ನೋಡಿದೆ. ನಮ್ಮ ಚಾಲಕರಿಗೆ ಏನು ಅನುಕೂಲ ಆಗುತ್ತೆ ಅನ್ನೋದು ಮುಖ್ಯವಾಗಿ ನಾವು ಕೇಳ್ಕೊಂಡಾಗ 3,299 ಸಿಕ್ಕಿದೆ. ನಿಮಗೆ ಬಲ್ಕಲ್ಲಿ ತಗೊಂಡಾದ್ರೆ 200 ರೂಪಾಯಿ ಸಿಗುತ್ತೆ. ಅವಾಗ ನಮ್ಮ ಆಟೋ ಚಾಲಕರಿರ್ಬೋದು, ಟ್ಯಾಕ್ಸಿ ಚಾಲಕರಿರ್ಬೋದು ಎಲ್ರಿಗೂ ಅನುಕೂಲ ಆಗುತ್ತೆ. ಮತ್ತೆ ಕ್ವಾಲಿಟಿ ಐಟಮ್ನ ಚೆಕ್ ಮಾಡಿದ್ರೆ ನಿಜವಾಗ್ಲೂ ನಾವು ಕಡಲೆ ಬೀಜ ಇರ್ಬೋದು, ಕೆಲವು ಆಯಿಲ್ ಮತ್ತೆ ಅಕ್ಕಿಗಳು ತೋರಿಸೋದು ನಿಜವಾಗ್ಲೂ ಮನೆ ಕಾಲದಲ್ಲಿ ಟೇಸ್ಟ್ ಮಾಡಿದಾಗ ಒಪ್ಕೊಂಡು ಒಂದು 4-5 ಮನೆ ಚಾಲಕರ ಮನೆಗೂ ಕೂಡ ಖುಷಿಯಾಗಿ ಒಪ್ಕೊಂಡಿದ್ದಾರೆ. ನಾವು ಕೂಡ ಇವ್ರ ಜೊತೆ ಸಂಸ್ಥೆ ಜೊತೆ ಟೈಅಪ್ ಆಗಿದ್ದೀವಿ. ಅಂದ್ರೆ ಏನು ನಿಗದಿತ ಬೆಲೆ ಇದೆ ಅದನ್ನು ನಮಗೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥ ಒಂದು ಬೆಂಗಳೂರಿಗೆ ಬೇಕಾಗಿತ್ತು. ನಾನು ಹೇಳಿದೆ ನೋಡಪ್ಪ, ಬೆಂಗಳೂರಿನ ಎಲ್ಲಾ ಕಡೆ ಡ್ರೈವರ್ಗಳು ನನ್ನಲ್ಲೇ 1,32,000 ಜನ ಸದಸ್ಯರಿದೆ, ಹೆಂಗೆ ಡೆಲಿವರಿ ಕೊಡ್ತೀರಾ ಅಂದಾಗ ಇಲ್ಲ ನಾನು ಡೋರ್ ಡೆಲಿವರಿ ಇದೆ, ಮನೆ ಬಾಗಿಲಿಗೆ ಮೇಲ್ಗಡೆ ಆಫೀಸೆಲ್ಲ ತೋರಿಸೋದು ತುಂಬ ಚೆನ್ನಾಗಿ ನಾವು ವ್ಯವಸ್ಥೆ ಮಾಡಿದ್ದೀವಿ, ಡೋರ್ ಡೆಲಿವರಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಒಳ್ಳೆದಾಗಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾನು ನೋಡಿದೆ ಎಲ್ಲ ಐಟಮ್ಸ್ ಒಳ್ಳೆ ಚೆನ್ನಾಗಿರೋ ಐಟಮ್ಸ್ ಇಲ್ಲಿ ಮಾಡ್ತಿದ್ದಾರೆ, ವಿತರಣೆ ಮಾಡ್ತಿದ್ದಾರೆ. ಇದರಿಂದ ಮಿಡಲ್ ಕ್ಲಾಸ್ನವ್ರಿಗೆ, ಚಾಲಕರಿಗೆ, ಆ ಚಾಲಕರಲ್ಲೆಲ್ಲ ಬರುತ್ತೆ. ಸ್ವಾಮಿ ಅವರು ಹೇಳಿದ್ರಲ್ಲ, ಆಟೋ ಚಾಲಕರು ಇರ್ಬೋದು, ಕಾರ್ ಚಾಲಕರು ಇರ್ಬೋದು, ಮತ್ತೆ ಪೆಟ್ರೋಲ್ ಬಂಕ್ ವರ್ಕರ್ಸ್ ಇರ್ಬೋದು, ಹೋಟೆಲ್ ಕಾರ್ಮಿಕರು ಇರ್ಬೋದು, ಗಾರ್ಮೆಂಟ್ ನವರು ಇರ್ಬೋದು. ಗಾರ್ಮೆಂಟ್ ನವರಿಗಂತೂ ತುಂಬಾ ಕಷ್ಟ ಇದ್ದಾರೆ ಅವರು. ಅವರೆಲ್ಲರಿಗೂ ಇದು ಅನುಕೂಲ ಆಗುತ್ತೆ. ಆಮೇಲೆ ಇದೇ ಐಟಮ್ಸ್ ನೀವು ಹೊರಗಡೆಯಿಂದ ನೀವು ತಗೊಂಡ್ರೆ 1,000 ರೂಪಾಯಿ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ದಿಲೀಪ್ ಅವರೇ? ಹೌದು, 1,200 ರೂಪಾಯಿ ಜಾಸ್ತಿ ಆಗುತ್ತೆ. 1,200 ರೂಪಾಯಿ ಜಾಸ್ತಿ ಆಗುತ್ತೆ. ಇಲ್ಲಿ ತುಂಬಾ ಸಬ್ಸಿಡಿ ತರ ಇದು ಇದಾಗ್ತಾ ಇದೆ. ಈಗ ಒಳ್ಳೆ ಕೆಲಸ ಮಾಡ್ತಿದ್ದೀರಾ, ನಿಮ್ಗೆ ಒಳ್ಳೇದಾಗ್ಲಿ. ಹೋಲ್ಸೇಲ್ ಬಾಸ್ಕೆಟ್ ನಿಮ್ಗೂ ಒಳ್ಳೇದಾಗ್ಲಿ ಸರ್. ತುಂಬಾ ಇದು ಮುಂದುವರಿತಾ ಹೋಗ್ಲಿ, ನಿಮ್ಗೆ ಎಲ್ಲರ ಬೆಂಬಲ ಸಿಗ್ಲಿ. ಯಾಕಂದ್ರೆ ಇದು ಜನ ಬೆಂಬಲ ಇದ್ರೇನೆ ಇದು ಮುಂದುವರಿಯೋದು. ಹಾಗಾಗಿ ನಿಮಗೆ ಎಲ್ಲರ ಬೆಂಬಲ ಸಿಕ್ಕಿ ಇದು ಹಾಗೆ ಮುಂದುವರಿತಾ ಹೋಗ್ಲಿ.
ಮಾಡ್ಬೇಕು. Good luck. ಎಲ್ರಿಗೂ ನಮಸ್ಕಾರ. ದಿಲೀಪ್ ಅವರು ಏನಾದ್ರು ಒಂದು ಹೊಸದು ಮಾಡ್ತಾನೆ ಇರ್ತಾರೆ ಪ್ರಯತ್ನ. ಈ ಸಲ ಶ್ರೀ ಮೂಕಾಂಬಿಕಾ ರೇಷನ್ ಕಿಟ್, ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ ಅದರ ಹಾಗಾಗಿ ಇಂಥದ್ದೊಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ. ನನಗೆ ಈ ಎಣ್ಣೆ ನೋಡಿ ಅನಿಸ್ತಾ ಇರೋದು, ಗಾಣದ ಎಣ್ಣೆ ಸಿಗುತ್ತೆ ಆರ್ಗ್ಯಾನಿಕ್, ಅದನ್ನ ಇಲ್ಲೇ ಇದ್ದಾರೆ, ಬಹಳಷ್ಟು ಜನ ಇದ್ದಾರೆ, ಅವ್ರ ಜೊತೆ ನೀವು ಕೋಪ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಮನೆಗೆ ನಾನು ಗಾಣದ ಎಣ್ಣೆ ತರಿಸೋದು, ಹಂಗಾಗಿ ಹೇಳಿದೆ. ಖಂಡಿತ ಬಿಡ ಬಹಳ ಒಳ್ಳೆಯ ವಿಚಾರ. ಮತ್ತೆ IFMA ಬಗ್ಗೆ ಇನ್ನು ದೀರ್ಘವಾಗಿ ನಮ್ಗೇನು ಸರಿಯಾಗಿ ಗೊತ್ತಿಲ್ಲ, ಹಂಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗೋದಿಲ್ಲ. ಒಳ್ಳೇದಾಗ್ಲಿ, ಶುಭವಾಗ್ಲಿ ಅಂತ ಹಾರೈಸ್ತೀನಿ. ನೆಕ್ಸ್ಟ್ ಮಾತಾಡ್ತಾ ಇದ್ದೀವಿ ಬಿಡ, ಮಾತಾಡಿದ್ರೆ ಅವ್ರು ಓಕೆ ಅಂದ್ರೆ ಕಿಟ್ ಅವ್ರಿಗೆ ಕೊಡ್ತೀವಿ. ಅಲ್ಲ, ಕಿಟ್ ಬರುತ್ತೆ ಒಳ್ಳೇದಾಗ್ಲಿ. ಚಿತ್ರರಂಗದ ಬೇರೆ ಬೇರೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡುವಂತವ್ರಿಗೆ, ಬಹಳ ಮುಖ್ಯವಾಗಿ ಕಾರ್ಮಿಕ ವರ್ಗಕ್ಕೆ ಮತ್ತು ತಂತ್ರಜ್ಞರಿಗೆ ಹೆಚ್ಚು ಅಗತ್ಯ ಇದೆ. ಅದ್ರ ಕಡೆ ನೀವು ಗಮನ ಹರಿಸ್ತೀರಿ ಅಂತ ಭಾವಿಸ್ತೇನೆ. ಸೊ ನಮ್ಮ ಸಹಕಾರ ಏನಿದ್ರು ಸದಾ ಇದ್ದೇ ಇರುತ್ತೆ. ಶುಭವಾಗ್ಲಿ. ಹೇರಂಬನೆಗೆ ವಂದಿಸ್ತಾ ಆರಂಭ ಮಾಡ್ತಾ ಪ್ರಾರಂಭದ ಈ ಮೂಕಾಂಬಿಕಾ ಅಂದ್ರೆ ಮೌನವಾಗಿ ಮನೆಗಳಿಗೆ ತಲುಪಿಸುವಂಥದ್ದು. ಅದರ ಬಗ್ಗೆ ಸದ್ದು ಗದ್ದಲ ಇಲ್ಲ, ಸದ್ದು ಇಲ್ಲದೆ ಹೆಚ್ಚಿಗೆ ಅದರ ಬಗ್ಗೆ ಇನ್ವಿಟೇಷನ್ ಮತ್ತೊಂದು ಇನ್ನೊಂದು ಇಲ್ಲದೆ ಮೌನವಾಗಿ ಮನೆಗೆ ತಲುಪಿಸ್ತಕ್ಕಂತಹದ್ದು. ಚಾಲಕ ಮಾತ್ರ ಅಲ್ಲ, ಬಾಲಕ, ಮಾಲೀಕ, ಚಾಲಕ, ಇದನ್ನ ವೃತ್ತಿಯಾಗಿ ಮಾಡ್ಕೊಂತ ಕಾಯಕ, ಅವ್ರಿಗೂ ಕೂಡ ಇದು ಬಹಳಷ್ಟು ಬೆನಿಫಿಟ್ ಆಗ್ತಕ್ಕಂತಹದ್ದು. ಇನ್ನ ಏನು ಈ ಒಂದು ಮೂಕಾಂಬಿಕಾ ಕಿಡ್ಸ್ ಅಂತ ಏನಿದೆಯೋ, ನೀವು ಒಮ್ಮೆ ಗಮನಿಸಿ. ಎಲ್ಲಾದ್ರೂ ಮಾಲ್ಗಳಿಗೆ ನೀವು ಹೋದ್ರೆ ಒಂದು ಲಿಸ್ಟ್ ಮಾಡ್ಕೊಂಡು ಹೋಗ್ತೀವಿ, ಒಂದು ಪಟ್ಟಿ ಅಂತ ನಾವು ಮಾಡ್ಕೊಂಡು ಹೋಗ್ತೀವಿ. ಅಷ್ಟೇ ಯಾರಾದ್ರೂ ತರ್ತೀವ, ಅಲ್ಲಿ ಹೋದ್ರೆ ಇನ್ನು ಅಕ್ಕಪಕ್ಕ ಒಂದಷ್ಟು ತಗೊಳ್ತೀವಿ. ನಮ್ಮ ಅವಶ್ಯಕತೆಗಳನ್ನು ಅಲ್ಲದೆ ಅವಶ್ಯಕತೆಗಳು ತೆಗೆದುಕೊಳ್ಳುತ್ತ ಅತ್ಯಂತ ಅವಶ್ಯಕತೆಗಳು ನಾವು ಗಮನ ಹರಿಸೋದಿಲ್ಲ. ಬಹುಶಃ ನೀವೇನ್ ಪಟ್ಟಿ ಒಂದು 10,000 ಮಾಡ್ಕೊಂಡು ಹೋಗಿದ್ರೆ ಇನ್ನೊಂದು 2,000 3,000 ಎಕ್ಸ್ಟ್ರಾ ಆಗುತ್ತೆ. ನೀವು ಡಿಮಾರ್ಟ್ ಹೋಗಿ ಅಥವಾ ಯಾವ್ದು ಹೋದ್ರು ಕೂಡ, ಯಾಕಂದ್ರೆ ನಮ್ಗೆ ಮತ್ತು ಅದು ಬೇಕು, ಇದು ಬೇಕು, ಅದು ಬೇಕು, ಎಕ್ಸ್ಟ್ರಾ ತಗೊಂಡೇ ನಾವು ಬರ್ತೀವಿ. ಆದ್ರೆ ಇಲ್ಲಿ ಸಣ್ಣದಾಗಿರ್ತಕ್ಕಂತಹ ಒಂದು ಸೊಸೈಟಿಗೆ ಒಂದು ಮೆಸೇಜ್ ಅನ್ನ ಕೊಡೋದೇ ಆದ್ರೆ, ಅವರವರ ಕಾಯಕದಲ್ಲಿ ಅವರು ತೊಡಗಿದ್ರು ಕೂಡ ಇವೆಲ್ಲವೂ ಕೂಡ ಈ ಮೂಕಾಂಬಿಕಾ ಕಿಡ್ಸ್ ಅಂತ ಏನ್ ಇದೆಯೋ, ಈ ಒಂದು ಮೇಕರ್ಸ್ ಅಸೋಸಿಯೇಷನ್ ಏನ್ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ ಜೀವ ಮತ್ತೆ ಜೀವನ ಎರಡು ಮಾಡ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಅವಶ್ಯಕತೆಗಳೆಲ್ಲ ಅತ್ಯಂತ ಅವಶ್ಯಕತೆ. ನಾವೆಷ್ಟೀಗ 3,000 ಅಥವಾ 7,000 ಎಷ್ಟೋ ಇಟ್ಟಿದ್ದಾರೆ, ಒಂದು 4 ಹಂತದಲ್ಲಿ ಮಾಡಿದ್ದಾರೆ. ಅಷ್ಟನ್ನೇ ಮನೆಗೆ ತರಲಿಕ್ಕೆ ಸಾಧ್ಯ ಆಗಿದೆ. ನಮ್ಮ ಕಣ್ಣಿಗೆ ಏನೇನು ಕಾಣುತ್ತೆ ಎಲ್ಲದಕ್ಕೂ ಆಗ್ತಕ್ಕಂತಹದ್ದು ಕಡಿವಾಣ. ನಮಗೆ ಅತ್ಯಂತ ಅವಶ್ಯಕತೆ ಏನಿದೆಯೋ ಅದನ್ನಷ್ಟೇ ಈ ಒಂದು ಮೂಕಾಂಬಿಕಾ ಕಿಡ್ಸ್ ನಮ್ಮ ಮನೆಗೆ ತಲುಪಿಸ್ತಾ ಇದೆ. ಹಾಗಾಗಿ ಎಲ್ಲದರಲ್ಲೂ ಕೂಡ ಒಂದೇ ಮಾತಲ್ಲಿ ಈ ಮೂಕಾಂಬಿಕಾ ಕಿಡ್ಸ್ ಬಗ್ಗೆ ತಿಳಿಸೋದಾದ್ರೆ ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ದರದಲ್ಲಿ ಅಗ್ಗ, ರುಚಿಯಲ್ಲಿ ಸ್ವರ್ಗ. ಹಾಗಾಗಿ ಇದು ಅನವಶ್ಯಕತೆ ಆಗ್ತಕ್ಕಂತಹದ್ದು. ಅನಾವಶ್ಯಕತೆಗಳು ಏನಿದೆಯೋ ಅಲ್ಲಿ ಕಡಿವಾಣ ಆಗುತ್ತೆ ಅಂದ್ರೆ ಕಟ್. ಇದು ಪ್ರತಿಯೊಬ್ಬರ ಮನೆಗೆ ಬರುತ್ತೆ ಕಿಟ್. ಅಲ್ಲಿಂದ ಆಚೆಗೆ ಈ ಒಂದು ಮೂಕಾಂಬಿಕಾ ಮತ್ತು ನಾವೆಲ್ಲರೂ ಕೂಡ ಹಿಟ್ ಅಂತ ಹೇಳ್ತಾ ಎಲ್ಲರೂ ಕೂಡ ಆಯುರ ಆರೋಗ್ಯವನ್ನ, ಐಶ್ವರ್ಯವನ್ನ, ಸುಖ ಸಂಪತ್ತನ್ನ ಕೊಡ್ಲಿ ಅಂತ ಹಾರೈಸ್ತಾ ಮುಂದಿನ